ಹೊಸ ವರ್ಷಕ್ಕೂ ಮುನ್ನವೇ ಪ್ರಯಾಣಿಕರಿಗೆ ಶಾಕ್. 2ನೇ ಬಾರಿಗೆ ರೈಲಿನ ಟಿಕೆಟ್ ದರ ಏರಿಕೆ. ದೇಶಾದ್ಯಂತ ರೈಲು ಟಿಕೆಟ್ ದರದಲ್ಲಿ ಏರಿಕೆ ಮಾಡಿದ್ದು, ಈ ಬಗ್ಗೆ ಭಾರತೀಯ ರೈಲ್ವೆ ಇಲಾಖೆ ಘೋಷಣೆ ಮಾಡಿದೆ. ನೂತನ ದರವು ಇಂದಿನಿಂದ ಜಾರಿಗೆ ಬಂದಿದೆ. ದೇಶಾದ್ಯಂತ ರೈಲು ಟಿಕೆಟ್ ದರಗಳನ್ನು ಪರಿಷ್ಕರಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ಘೋಷಿಸಿದೆ. ಹೊಸ ದರ ರಚನೆಯನ್ನು ಪ್ರಕಟಿಸಿದೆ. ಅದರಂತೆ ಸಾಮಾನ್ಯ ದರ್ಜೆಯಲ್ಲಿ 215 ಕಿಲೋಮೀಟರ್ಗಿಂತ ಕಡಿಮೆ ಪ್ರಯಾಣಕ್ಕೆ ದರ ಹೆಚ್ಚಳ ಇರುವುದಿಲ್ಲ. ಅದೇ ಸಮಯದಲ್ಲಿ ಸಾಮಾನ್ಯ ದರ್ಜೆಯ 215 ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರಯಾಣದ ದರವನ್ನು ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಹೆಚ್ಚಿಸಲಾಗುವುದು. ಅದೇ ರೀತಿ ಮೇಲ್ ಅಥವಾ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ನಾನ್ ಎಸಿ ಮತ್ತು ಎಸಿ ಕ್ಲಾಸ್ ಟಿಕೆಟ್ ದರವನ್ನು ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ 500 ಕಿಲೋಮೀಟರ್ಗಳ ನಾನ್ ಎಸಿ ಪ್ರಯಾಣಕ್ಕೆ ಈ ದರ ಏರಿಕೆಯಿಂದಾಗಿ ಪ್ರಯಾಣಿಕರು ಹೆಚ್ಚುವರಿಯಾಗಿ 10 ರೂಪಾಯಿಗಳನ್ನು ಪಾವತಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ದರ ಏರಿಕೆಯ ಮೂಲಕ 600 ಕೋಟಿ ರೂಪಾಯಿಗಳವರೆಗೆ ಗಳಿಸಬಹುದು ಎಂದು ರೈಲ್ವೆ ಸಚಿವಾಲಯ ಅಂದಾಜಿಸಿದೆ. ಒಂದೇ ವರ್ಷದಲ್ಲಿ 2ನೇ ಬಾರಿಗೆ ರೈಲ್ವೆ ದರಗಳನ್ನು ಹೆಚ್ಚಿಸಿದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಉದಾಹರಣೆಗೆ, ಪಾಟ್ನಾದಿಂದ ದೆಹಲಿಗೆ ಸುಮಾರು 1000 ಕಿಲೋಮೀಟರ್ ದೂರವಿದೆ ಎಂದುಕೊಳ್ಳಿ. ಹೊಸ ದರದ ಪ್ರಕಾರ ಈಗ ನೀವು ಜನಸಾಧಾರಣ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಸಲು 10 ರೂಪಾಯಿ ಹೆಚ್ಚು ಪಾವತಿಸಬೇಕಾಗುತ್ತದೆ. ಆದರೆ ಸಂಪೂರ್ಣ ಕ್ರಾಂತಿ, ವಂದೇ ಭಾರತ್ ಮತ್ತು ರಾಜಧಾನಿಯಂತಹ ರೈಲುಗಳಲ್ಲಿ ನೀವು 20 ರೂಪಾಯಿ ಹೆಚ್ಚು ಪಾವತಿಸಬೇಕಾಗುತ್ತದೆ. ಉಪನಗರ ರೈಲುಗಳು ಮತ್ತು ಮಾಸಿಕ ಸೀಸನ್ ಟಿಕೆಟ್ಗಳಿಗೆ ಯಾವುದೇ ದರ ಏರಿಕೆಯನ್ನ ಘೋಷಿಸಿಲ್ಲ. ಕಳೆದ 10 ವರ್ಷಗಳಲ್ಲಿ ಆಗಿರುವ ವಿವಿಧ ಬದಲಾವಣೆಗಳ ಪರಿಣಾಮವಾಗಿ ರೈಲ್ವೆ ಹೆಚ್ಚುವರಿ ವೆಚ್ಚವನ್ನ ಭರಿಸಿದೆ. ಅದನ್ನ ಸರಿದೂಗಿಸಲು ಈ ದರ ಏರಿಕೆಯನ್ನ ಘೋಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರೈಲ್ವೆ ಸಚಿವಾಲಯವು ತನ್ನ ಪ್ರಕಟಣೆಯಲ್ಲಿ ರೈಲ್ವೆ ಆಡಳಿತದಲ್ಲಿ ಮಾನವ ಸಂಪನ್ಮೂಲ ವೆಚ್ಚವು 1.15 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮತ್ತು ಪಿಂಚಣಿ ವೆಚ್ಚವು 60,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಎಂದು ಸೂಚಿಸಿದೆ. 2024-25ರಲ್ಲಿ ಒಟ್ಟು ನಿರ್ವಹಣಾ ವೆಚ್ಚವು 2.63 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿರುವುದರಿಂದ ಈ ಶುಲ್ಕ ಹೆಚ್ಚಳ ಅಗತ್ಯವಾಗಿದೆ ಎಂದು ವಿವರಣೆಯಲ್ಲಿ ತಿಳಿಸಿದೆ. ಈ ಏರುತ್ತಿರುವ ವೆಚ್ಚಗಳನ್ನು ಸರಿದೂಗಿಸಲು ರೈಲ್ವೆಯು ಸರಕು ಸಾಗಣೆಯನ್ನ ಹೆಚ್ಚಿಸುವುದು ಮತ್ತು ಪ್ರಯಾಣಿಕರ ದರಗಳನ್ನು ಸೀಮಿತಗೊಳಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಸುರಕ್ಷತೆ ಮತ್ತು ಸುಧಾರಿತ ಕಾರ್ಯಾಚರಣೆಗಳ ಮೇಲಿನ ತನ್ನ ಪ್ರಯತ್ನಗಳಿಂದಾಗಿ ಭಾರತವು ವಿಶ್ವದ 2ನೇ ಅತಿದೊಡ್ಡ ಸರಕು ಸಾಗಣೆದಾರನಾಗಿದೆ ಎಂದು ರೈಲ್ವೆ ತಿಳಿಸಿದೆ. ಇತ್ತೀಚೆಗೆ ಹಬ್ಬದ ಋತುವಿನಲ್ಲಿ 12,000ಕ್ಕೂ ಹೆಚ್ಚು ವಿಶೇಷ ರೈಲುಗಳನ್ನು ಯಶಸ್ವಿಯಾಗಿ ಓಡಿಸಲಾಗಿದೆ. 10 ಗಂಟೆ ಮುಂಚೆಯೇ ರಿಸರ್ವೇಶನ್ ಚಾರ್ಟ್ ಸಿದ್ಧ. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಮಾಡಲು ರೈಲ್ವೆ ಇಲಾಖೆ ಇತ್ತೀಚೆಗೆ ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿತ್ತು. ಪ್ರಸ್ತುತ ರೈಲು ಹೊರಡುವ 4 ಗಂಟೆಗಳ ಮೊದಲು ಸಿದ್ಧಪಡಿಸಲಾಗುತ್ತಿರುವ ರಿಸರ್ವೇಶನ್ ಚಾರ್ಟ್ ಅನ್ನು 10 ಗಂಟೆ ಮುಂಚಿತವಾಗಿ ಟಿಕೆಟ್ಗೆ ಖಾತರಿಯಾಗುವಂತೆ ನವೀಕರಿಸಿದೆ. ಇದರಿಂದ ಪ್ರಯಾಣಿಕರು ಟಿಕೆಟ್ ಸ್ಥಿತಿಯನ್ನ ಸುಮಾರು 10 ಗಂಟೆಗಳ ಮುಂಚಿತವಾಗಿ ಪರಿಶೀಲಿಸುವ ಮೂಲಕ ಪರ್ಯಾಯ ಪ್ರಯಾಣದ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಬೆಳಗ್ಗೆ 5ರಿಂದ ಮಧ್ಯಾಹ್ನ 2ರವರೆಗೆ ಹೊರಡುವ ರೈಲುಗಳಿಗೆ ಮೊದಲ ಚಾರ್ಟ್ ಅನ್ನು ಹಿಂದಿನ ದಿನ ರಾತ್ರಿ 8 ಗಂಟೆಗೆ ಸಿದ್ಧಪಡಿಸಬೇಕು. ಮಧ್ಯಾಹ್ನ 2:01ರಿಂದ ರಾತ್ರಿ 11:59ರವರೆಗೆ ಮತ್ತು ಮಧ್ಯರಾತ್ರಿ 12ರಿಂದ ಬೆಳಗ್ಗೆ 5ರವರೆಗೆ ಹೊರಡುವ ರೈಲುಗಳಿಗೆ ಮೊದಲ ಚಾರ್ಟ್ ಅನ್ನು ಕನಿಷ್ಠ 10 ಗಂಟೆಗಳ ಮುಂಚಿತವಾಗಿ ಸಿದ್ಧಪಡಿಸಬೇಕು ಎಂದು ರೈಲ್ವೆ ಮಂಡಳಿ ತಿಳಿಸಿದೆ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.